ಒಂದೇ ಕಾರಿನಲ್ಲಿ ಬಂದು ಶಿವಣ್ಣನ ಮನೆಗೆ ಬಂದಿಳಿದ ಗಿಲ್ಲಿ ಮತ್ತು ಕಾವ್ಯ. ಹೌದು ಸ್ನೇಹಿತರೆ, ಒಂದೇ ಕಾರಿನಲ್ಲಿ ಗಿಲ್ಲಿ ಹಾಗೆ ಕಾವ್ಯ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಮನೆಗೆ ಬಂದಿದ್ದಾರೆ. ಲವ್ ವಿಷಯ ಹೇಳೋಕ್ಕೆ ಬಂದ್ರ ಅಥವಾ ಮದುವೆಯ ವಿಷಯ ಹೇಳೋಕ್ಕೆ ಬಂದ್ರ, ಮನೆಯಲ್ಲಿ ಒಪ್ಪಿಸಿದ್ರ? ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಂಡು ಬರೋಣ ಬನ್ನಿ. ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಹೌದು ಸ್ನೇಹಿತರೆ, ಗಿಲ್ಲಿ ಮತ್ತು ಕಾವ್ಯ ಇವರಿಬ್ಬರು ಒಂದೇ ಕಾರಿನಲ್ಲಿ ಬಂದು ಶಿವಣ್ಣ ಅವರ ಮನೆಗೆ ಬಂದು ಕೆಲವೊಂದಿಷ್ಟು ಮಾತುಕತೆಯನ್ನು ಮಾಡಿದ್ದಾರೆ. ಸೊ ಅಷ್ಟಕ್ಕೂ ಆ ಮಾತುಕತೆ ಏನು? ಸೊ ಲವ್ ವಿಷಯವಾಗಿ ಮಾತನಾಡಿದ್ರ ಅಥವಾ ಮನೆಯಲ್ಲಿ ಒಪ್ಪಿಸಿ ಅಂತ ಹೇಳಿದ್ರ ಅಥವಾ ಮನೆಯಲ್ಲಿ ಒಪ್ಪಿಸಿದ್ರ ಅಥವಾ ಮದುವೆಗೆ ಕರೆಗೆ ಬಂದ್ರ? ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಕೊನೆವರೆಗೆ ನೋಡಿ. ವಿಡಿಯೋ ಕೊನೆಯಲ್ಲಿ ಒಂದು ವಿಡಿಯೋ ಕಾಲ್ ರೆಕಾರ್ಡನ್ನು ಮತ್ತು ಆಡಿಯೋ ರೆಕಾರ್ಡನ್ನು ಹಾಗೆ ಒಂದು ವಿಡಿಯೋ ಸಹಿತ ಈ ಒಂದು ವಿಡಿಯೋದಲ್ಲಿ ಕೊನೆಯದಲ್ಲಿ ಕೊಟ್ಟಿದ್ದೇನೆ. ಸೊ ಈ ವಿಡಿಯೋನ ತಪ್ಪದೆ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗಿದ್ರೆ ಬನ್ನಿ ತಡ ಯಾಕೆ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೌದು ಸ್ನೇಹಿತರೆ, ಗಿಲ್ಲಿ ಮತ್ತು ಕಾವ್ಯ ಒಂದು ಒಳ್ಳೆ ಜೋಡಿ ಅಂತಕ್ಕಂಥ ಮಾತನ್ನ ನಾವು ಇಲ್ಲಿ ಹೇಳ್ಬೋದು. ಇನ್ನು ಗಿಲ್ಲಿ ಹೇಳಬೇಕಾದ್ರೆ ಒಂದು ಅತ್ಯುತ್ತಮ ಪ್ರತಿಭೆ ಅಂತಕ್ಕಂಥ ಮಾತನ್ನು ಹೇಳ್ಬೋದು. ಯಾಕಂತಂದರೆ ತನ್ನ ಕಾಮಿಡಿಯ ಮೂಲಕ ಇಷ್ಟೊಂದು ದೊಡ್ಡ ಸಾಧನೆ ಇಷ್ಟೊಂದರ ಮಟ್ಟಿಗೆ ಬೆಳೆಯೋಕ್ಕೆ ಕಾರಣ ಗಿಲ್ಲಿ ಅವರ ಒಂದು ಪರಿಶ್ರಮ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಮತ್ತೊಮ್ಮೆ ನೆನಪಿಸಿಕೊಳ್ಬೋದು. ಹೌದು ಸ್ನೇಹಿತರೆ, ಗಿಲ್ಲಿ ಒಬ್ಬ ಹಳ್ಳಿಯ ಪ್ರತಿಭೆ, ಹೌದು ಗ್ರಾಮೀಣ ಪ್ರತಿಭೆ, ಮಣ್ಯದ ಪ್ರತಿಭೆ ಅಂತಕ್ಕಂಥ ಮಾತನ್ನು ನಾವು ಇಲ್ಲಿ ಹೇಳ್ಬೋದು. ಹೌದು ಸ್ನೇಹಿತರೆ, ಗಿಲ್ಲಿ ಮೊಟ್ಟ ಮೊದಲಿಗೆ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಾ ಇದ್ರು. ಸೊ ಮನೆಯಲ್ಲಿ ಜೀವನ ಸಾಗಿಸೋಕೆ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ಕೊಳ್ತಾ ಒಂದು ಯೂಟ್ಯೂಬ್ನ ಒಂದು ವಿಡಿಯೋಸ್ಗಳಲ್ಲಿ ಮಾಡ್ಕೊಂತ ಬಂದ್ರು. ಹೌದು ಸ್ನೇಹಿತರೆ, ಕೆಲವೊಂದಿಷ್ಟು ಕಾಮಿಡಿಯೋ ವಿಡಿಯೋಸ್ಗಳನ್ನು ಇನ್ಸ್ಟಾಗ್ರಾಮ್ ಹಾಗೆ ಯೂಟ್ಯೂಬ್ನಲ್ಲಿ ಕೆಲವೊಂದಿಷ್ಟು ಶಾರ್ಟ್ ಫಿಲ್ಮ್ಗಳನ್ನು ಮಾಡಿಕೊಂಡು ಜೀವನವನ್ನು ಸಾಗಿಸ್ತಾ ಇದ್ರು. ಹೌದು ಸ್ನೇಹಿತರೆ, ಇನ್ನು ಶಾರ್ಟ್ ಫಿಲ್ಮ್ಗಳನ್ನು ಮಾಡ್ತಾ ಕೆಲವೊಂದಿಷ್ಟು ಪಾಪ್ಯುಲಾರಿಟಿಯನ್ನು ಪಡೆಯೋಕೆ ಶುರು ಮಾಡಿದ್ರು. ಹೌದು ಸ್ನೇಹಿತರೆ, ಇವರ ಕೆಲವೊಂದಿಷ್ಟು ಶಾರ್ಟ್ ಫಿಲ್ಮ್ಗಳನ್ನು ನಾವು ನೋಡ್ಬೋದು. ಬಿಟ್ಟು ಬಿಡದೆ ಉಸಿರು ಬಿಡದಂತೆ ಒಂದು ಕಾಮಿಡಿಯನ್ನು ಈ ಒಂದು ಶಾರ್ಟ್ ಫಿಲ್ಮ್ಗಳಲ್ಲಿ ಅವರು ನಟನೆಯನ್ನು ಮಾಡಿದ್ದಾರೆ. ಸೊ ಆ ನಟನೆಯಲ್ಲಿ ತುಂಬ ಮೆಚ್ಚುಗೆ ಪಡೆದು ಕೆಲವೊಂದಿಷ್ಟು ಇನ್ಸ್ಪಿರೇಷನನ್ನು, ಕೆಲವೊಂದಿಷ್ಟು ಲೈಕ್ಸ್, ಕೆಲವೊಂದಿಷ್ಟು ವ್ಯೂಸ್, ಕೆಲವೊಂದಿಷ್ಟು ಫಾಲೋವರ್ಸ್ ಹಾಗೆ ಕೆಲವೊಂದಿಷ್ಟು ಕಮೆಂಟ್ಗಳನ್ನು ನೋಡಿ ಖುಷಿಯಾದರು. ಸೊ ತಮ್ಮ ಪ್ರತಿಭೆಯನ್ನು ಅಲ್ಲಿಗೆ ಬಿಡಬಾರ್ದು, ಇನ್ನೂ ಮುಂದುವರಿಸಬೇಕಂತಕ್ಕಂಥ ಮಾತನ್ನು ಒಂದು ತಲೆಯಲ್ಲಿಟ್ಟುಕೊಂಡು, ಒಂದು ಯೋಚನೆಯನ್ನು ತಲೆಯಲ್ಲಿಟ್ಟುಕೊಂಡು ಕೆಲವೊಂದಿಷ್ಟು ಕಾಮಿಡಿ ಕಿಲಾಡಿಗಳು ಅಂತಕ್ಕಂಥ ಒಂದು ಶೋಗೆ ಇವರು ಬರ್ತಾರೆ. ಹೌದು ಸ್ನೇಹಿತರೆ, ಗಿಲ್ಲಿ ನಟ ಅವರು ಕಾಮಿಡಿ ಕಿಲಾಡಿ ಶೋ ಎಂಬತಕ್ಕಂಥ ಶೋಗೆ ಇವರು ಬರ್ತಾರೆ. ಸೊ ಆ ಶೋ ಅಲ್ಲಿ ಒಂದು ರನ್ನರ್ ಅಪ್ ಆಗ್ತಾರೆ. ಹೌದು ಸ್ನೇಹಿತರೆ, ಆ ಶೋ ಅಲ್ಲಿ ಗೆಲ್ಲೋದಿಲ್ಲ, ಒಂದು ರನ್ನರ್ ಅಪ್ ಆಗ್ತಾರೆ. ಸೊ ಆ ಒಂದು ಹಠವನ್ನು ಬಿಡದೆ ಸೊ ಕಂಟಿನ್ಯೂ ಆಗಿ ಮತ್ತೊಂದಿಷ್ಟು ಪರಿಶ್ರಮವನ್ನು ಹಾಕ್ತಾ ಹೋಗ್ತಾರೆ. ಸೊ ಆ ಪರಿಶ್ರಮವನ್ನು ಹಾಕ್ತಾ ಒಂದೊಳ್ಳೆಯ ಮಟ್ಟಿಗೆ ಅನುಶ್ರೀ ಅವರ ಜೊತೆ ಒಂದೊಳ್ಳೆಯ ಬಾಂಧವ್ಯ ಬೆಳೆಯುತ್ತೆ. ಸೊ ಅವರ ಮಾತು, ನಡವಳಿಕೆ, ಹಾವಭಾವದಿಂದ ಒಂದೊಳ್ಳೆ ಬಾಂಧವ್ಯ ಅನುಶ್ರೀ ಅವರ ಜೊತೆ ಬೆಳೆಯುತ್ತೆ. ಹಾಗೆ ಮುಂದೆ DKD ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಆಗಿರ್ಬೋದು, ಹಾಗೆ ಕೆಲವೊಂದಿಷ್ಟು ಜೋಡಿ ನಂಬರ್ 1 ಆಗಿರ್ಬೋದು, ಮುಂತಾದ ಕಾರ್ಯಕ್ರಮಗಳಲ್ಲೂ ಭಾಗವಹಿಸ್ತಾ ತಮ್ಮ ಪಾಪ್ಯುಲಾರಿಟಿಯನ್ನು ಹೆಚ್ಚಿಗೆ ಮಾಡ್ಕೊಳ್ತಾ ಬರ್ತಾರೆ. ಹೌದು ಸ್ನೇಹಿತರೆ, ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯನ್ನು ತೆರೆದು ಸೊ ಆ ಖಾತೆಯಲ್ಲಿ ಕೆಲವೊಂದಿಷ್ಟು ಪೋಸ್ಟ್ಗಳನ್ನು ಹಾಗೆ ಕೆಲವೊಂದಿಷ್ಟು ಕಾಮಿಡಿ ವಿಡಿಯೋಸ್ಗಳನ್ನು ಮಾಡೋಕ್ಕೆ ಶುರು ಮಾಡ್ತಾರೆ. ಇನ್ನು ಪ್ರಾಪರ್ಟಿ ಕಾಮಿಡಿಗಳನ್ನು ಮಾಡೋಕ್ಕೆ ಶುರು ಮಾಡ್ತಾರೆ. ಹೌದು ಸ್ನೇಹಿತರೆ, ಈಗ ನೋಡ್ಬೋದು ನಾವು ಹಲವಾರು ಪ್ರಾಪರ್ಟಿ ಕಾಮಿಡಿಗಳನ್ನು ಇಲ್ಲಿ ಗಿಲ್ಲಿ ನಟ ಅವರು ಮಾಡೋಕ್ಕೆ ಶುರು ಮಾಡ್ತಾರೆ. ಜಿ ಕನ್ನಡದ ವೇದಿಕೆಯಲ್ಲಿ ಮಾಡೋಕ್ಕೆ ಶುರು ಮಾಡಿದ ನಂತರ ಇನ್ನಷ್ಟು ಪಾಪ್ಯುಲಾರಿಟಿಯನ್ನು ಇವರು ಹೊಂತಾರೆ. ಹೌದು ಸ್ನೇಹಿತರೆ, ಹಾಗೆ ಗಗನ ಅಂತ ಜೋಡಿಯನ್ನು ಇಲ್ಲಿ ಅವರನ್ನು ರೇಗಿಸೋಕೆ ಶುರು ಮಾಡ್ತಾರೆ. ಸೊ ಗಗನ ನೀನು ಲವರ್ ಅಂತಕ್ಕಂಥ ತಮಾಷೆಯ ಮಾತುಗಳನ್ನು ಆಡ್ತಾ ಸೊ ಇನ್ನಷ್ಟು ಪಾಪ್ಯುಲಾರಿಟಿಯನ್ನು ಪಡಿತಾ ಬರ್ತಾರೆ. ಹೂವಿನಿಂದ ನಾರು ಸಹ ಸ್ವರ್ಗಕ್ಕೆ ಸೇರ್ತು ಅನ್ನೋ ಹಾಗೆ ಗಿಲ್ಲಿಯಿಂದ ಗಗನ ಅವರು ಕೂಡ ಕೆಲವೊಂದಿಷ್ಟರ ಮಟ್ಟಿಗೆ ಫೇಮಸ್ ಅನ್ನ ಆಗ್ತಾರೆ. ಹೌದು ಸ್ನೇಹಿತರೆ, ಇದು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಅಲ್ಲಿ ನಾವು ನೋಡ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಗಿಲ್ಲಿ ಅವರು ಬಿಗ್ ಬಾಸ್ ಸೀಸನ್ 12ಗೆ ಬರ್ತಾರೆ. ಹೌದು ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 12ಗೆ ಇವರ ಆಹ್ವಾನವಾಗುತ್ತೆ. ಸೊ ಇವರ ಎಂಟ್ರಿ ಆದ ತಕ್ಷಣ ಇಲ್ಲಿ ಏನಾಗುತ್ತೆಪ್ಪ ಅಂತಂದ್ರೆ ಗಿಲ್ಲಿ ಅವರನ್ನ ಎಲ್ಲರೂ ಕೂಡ ತುಂಬಾ ಮೆಚ್ಚುಗೆಯನ್ನು ಪಡ್ತಾರೆ. ಯಾಕಂದ್ರೆ ಹಳ್ಳಿ ಗ್ರಾಮೀಣ ಪ್ರತಿಭೆ ಆದಂಥ ಗಿಲ್ಲಿ ಅವರು ಒಂದು ಒಳ್ಳೆಯ ಹಾಸ್ಯದ ಮೂಲಕ, ಒಂದು ಒಳ್ಳೆಯ ಆಟದ ಮೂಲಕ, ಉತ್ತಮ ವ್ಯಕ್ತಿತ್ವದ ಮೂಲಕ ಎಲ್ಲರ ಮನಸ್ಸನ್ನ, ಹೃದಯವನ್ನ ಗೆಲ್ತಾರೆ. ಹೌದು ಸ್ನೇಹಿತರೆ, ಈ ಹೃದಯವನ್ನು ಗೆದ್ದಂಥ ಗಿಲ್ಲಿ ಅವರು ಮತ್ತೆ ಮುಂದೆ ಹೋಗೋಕ್ಕೆ ಇನ್ನಷ್ಟು ಒಂದು ಅಣುವನ್ನು ಮಾಡ್ಕೊಳ್ತಾರೆ. ಕೆಲವೊಂದಿಷ್ಟು ಆಟಗಳನ್ನು ಆಡ್ತಾ ಸೊ ಕೆಲವೊಂದಿಷ್ಟು ಮಾತುಗಳು ಎಲ್ಲರ ಜನರ ಮನಸ್ಸನ್ನು ಸೆಳೆಯುತ್ತವೆ. ಸೊ ಎಲ್ಲರೂ ಕೂಡ ಗಿಲ್ಲಿ ಅವರಿಗೆ ಓಟ್ ಆಗ್ತಾ ಬರ್ತಾರೆ. ಸೊ ಅದಾದ ನಂತರ ಬಿಗ್ ಬಾಸ್ ಸೀಸನ್ 12ನಲ್ಲಿ ಏನಾಗುತ್ತೆಪ್ಪ ಅಂತಂದರೆ ಗಿಲ್ಲಿ ಕಾವ್ಯ ಇವರಿಬ್ಬರ ನಡುವೆ ಒಂದು ಪ್ರೀತಿ, ಪ್ರೇಮ, ಪಯಣ, ಸ್ನೇಹ ಸೊ ಯಾವುದೋ ಒಂದು ನಡೆಯುತ್ತಾ ಬರ್ತದೆ. ಸೊ ಆ ಒಂದು ಪ್ರೀತಿ ಪ್ರೇಮ ಪಯಣಕ್ಕೆ ಸೊ ಇವರು ಕೂಡ ಬೀಳ್ತಾರೆ. ಸೊ ಗಿಲ್ಲಿ ಅವರು
ಕೂಡ ಯಾವ ರೀತಿಯಾಗಿ ಮಾಡ್ತಾರಪ್ಪ ಅಂತಂದರೆ ಕಾವ್ಯ ಅವರು ಇನ್ನು ಎಲ್ಲಿ ಸೋತ್ ಬಿಡ್ತಾರೋ ಅನ್ನೋದಕ್ಕೋಸ್ಕರ ಕಾವ್ಯ ಅವರೊಡನೆ ಅವರಿಗೋಸ್ಕರ ಆಟವನ್ನು ಆಡೋಕ್ಕೆ ಶುರು ಮಾಡ್ತಾರೆ. ನಾವು ಬಿಗ್ ಬಾಸ್ ಸೀಸನ್ 12 ಅಲ್ಲಿ ನೋಡಿರ್ಬೋದು ಈ ರೀತಿಯ ಒಂದು ಆಟವನ್ನು ಗಿಲ್ಲಿ ಅವರು ಕಾವ್ಯ ಅವರಿಗೋಸ್ಕರ ಆಡೋಕ್ಕೆ ಶುರು ಮಾಡ್ತಾರೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಗಿಲ್ಲಿ ಹಾಗೆ ಕಾವ್ಯ ಇವರಿಬ್ರು ಒಂದು ಒಳ್ಳೆ ಜೋಡಿಯಾಗಿರ್ಬೋದು. ಒಂದು ಒಳ್ಳೆ ಜೋಡಿಯಾಗಿ ಕಾವ್ಯ ಅವರು ಗಿಲ್ಲಿಗೆ ಎಷ್ಟೇ ರೇಗಿಸಿದ್ರು ಕೂಡ ಮನಸ್ಸಲ್ಲಿ ಒಂದು ಪ್ರೀತಿ ಅನ್ನೋದು ಗಿಲ್ಲಿಯ ಮೇಲೆ ಕಾವ್ಯಕ್ಕೆ ಇದ್ದೇ ಇರುತ್ತೆ. ಸೊ ನಾವು ಬಿಗ್ ಬಾಸ್ ಸೀಸನ್ ನಲ್ಲಿ ಈ ಒಂದು ಪ್ರೀತಿಯನ್ನ ನೋಡಿರ್ಬೋದು. ಹೌದು ಸ್ನೇಹಿತರೆ, ಹಲವಾರು ಸಲ ಕಿರ್ಚಾಡಿದ್ರು ಕೂಡ ಸೊ ಗಿಲ್ಲಿ ಮೇಲೆ ಕೆಲವೊಂದಿಷ್ಟು ಪ್ರೀತಿ ಕಾಳಜಿಯನ್ನ ಕಾವ್ಯ ಶೇವಾ ಅವರು ತೋರಿಸ್ತಾ ಬರ್ತಾರೆ. ಸೊ ಇದಾದ ನಂತರ ಏನಾಗುತ್ತೆಪ್ಪ ಅಂತಂದ್ರೆ ಗಿಲ್ಲಿ ಕೂಡ ತುಂಬಾನೇ ಫೇಮಸ್ ಪಾಪ್ಯುಲಾರಿಟಿಯನ್ನ ಪಡಿತಾರೆ. ಸೊ ಇದಾದ ನಂತರ ಇಬ್ರು ಕೂಡ ಒಂದೊಳ್ಳೆಯ ಬಾಂಡಿಂಗ್ ನಲ್ಲಿ ಇರ್ತಾರೆ. ಸೊ ಇಬ್ರು ಕೂಡ ಕಡೆಗೆ ಬರ್ತಾ 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 ಒಂದು ಸ್ನೇಹ ಬಾಂಡಿಂಗ್ ಅವರಿಬ್ಬರ ನಡುವೆ ಇರೋ ಬಾಂಡಿಂಗ್ ಪ್ರೀತಿ ಆಗಲಿ ಸ್ನೇಹ ಆಗಲಿ ಸ್ಟ್ರಾಂಗ್ ಆಗ್ತಾ ಬರುತ್ತೆ. ನಂತರ ಬಿಗ್ ಬಾಸ್ ಸೀಸನ್ 12 ಒಂದು ಫಿನಾಲೆ ಬಂದ ನಂತರ ಇಲ್ಲಿ ಏನಾಗುತ್ತೆ ಅಪ್ಪ ಅಂತಂದ್ರೆ ಖಂಡಿತವಾಗಿಯೂ ಒಂದು ಅಚ್ಚರಿಯ ಸಂಗತಿ ಅಂತಕ್ಕಂಥ ಮಾತ್ರ ನಾವು ಇಲ್ಲಿ ಹೇಳ್ಬೋದು. ಇಷ್ಟು ಓಟುಗಳ ಅಂತರಗಳಿಂದ ಯಾರು ಕೂಡ ಗೆದ್ದಿರುವುದಿಲ್ಲ. ಹೌದು ಸ್ನೇಹಿತರೆ, ಅಷ್ಟೊಂದು ಓಟುಗಳನ್ನ ಪಡೆದು ಇಲ್ಲಿ ಗಿಲ್ಲಿ ನಟ ಅವರು ವಿನ್ ಆಗ್ತಾರೆ. ಹೌದು ಸ್ನೇಹಿತರೆ, ಗಿಲ್ಲಿ ನಟ ಅವರು ವಿನ್ ಆಗಿದ ನಂತರ ಏನಾಗುತ್ತೆ ಅಪ್ಪ ಅಂತಂದ್ರೆ ಒಂದು ಒಳ್ಳೆಯ ಪ್ರತಿಭೆ, ಗ್ರಾಮೀಣ ಪ್ರತಿಭೆ ಗೆಲ್ದಲ್ಲಪ್ಪ ಅಂದ್ಬಿಟ್ಟು ಎಲ್ಲರೂ ಕೂಡ ಫ್ಯಾನ್ಸ್ಗಳು ತುಂಬಾನೇ ಖುಷಿ ಪಡ್ತಾ ಹೋಗ್ತಾರೆ. ಸೊ ಫ್ಯಾನ್ಸ್ಗಳು ಖುಷಿ ಪಡೋದಷ್ಟೇ ಅಲ್ಲದೆ ಎಲ್ಲರೂ ಕೂಡ ಇಲ್ಲಿ ಕಾವ್ಯ ಶೈವ ಅವರು ಆಗಿರಬಹುದು ಖಂಡಿತವಾಗಿಯೂ ಅಲ್ಲೊಂದು ಪೋಸ್ಟ್ ಅನ್ನ ಹಾಕ್ತಾರೆ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ. ನೀನು ಗೆದ್ದಿದ್ದು ನನಗೆ ತುಂಬಾನೇ ಸಂತೋಷವಾಯಿತು ಅಂತಕ್ಕಂಥ ಪೋಸ್ಟ್ ಅನ್ನ ಇಲ್ಲಿ ಕಾವ್ಯ ಶೈವ ಅವರು ಕೂಡ ಹಾಕ್ತಾರೆ. ಸೊ ಈ ಒಂದು ಪೋಸ್ಟ್ ಹಾಕಿ ನಂತರ ಗಿಲ್ಲಿ ಅವರ ಒಂದು ಫಿನಾಲಿಯನ್ನ ಗೆದ್ದಿದ್ದ ಸಂಭ್ರಮವನ್ನ ಆಚರಣೆ ಮಾಡೋಕೆ ಹೋಗ್ತಾರೆ. ಹೌದು ಸ್ನೇಹಿತರೆ, ಇನ್ನು ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡ್ತಾ ಹೋಗ್ತಾರೆ. ಗಿಲ್ಲಿ ಅವರು ಫಿನಾಲಿನ ಗೆದ್ದ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಅಪ್ಪು ಪುನೀತ್ ರವರ ಸಮಾಧಿಗೆ ಹೋಗಿ ಆ ಒಂದು ಕಪ್ನ ಅರ್ಪಣೆ ಮಾಡಿದಂತೆ ಮಾಡಿ ಒಂದು ಬರ್ತಾರೆ. ಹೌದು ಸ್ನೇಹಿತರೆ, ಈ ಒಂದು ಮೂಮೆಂಟ್ ಕೂಡ ಗಿಲ್ಲಿ ಅವರ ಬಾಳಿನಲ್ಲಿ ತುಂಬಾನೇ ಒಂದು ಒಳ್ಳೆಯ ವಿಷಯ ಅಂತಕ್ಕಂಥ ಮಾತನ್ನ ಹೇಳ್ಬೋದು. ಹೌದು ಸ್ನೇಹಿತರೆ, ಇನ್ನು ಗಿಲ್ಲಿ ಹಾಗೆ ಕಾವ್ಯ ಇವರಿಬ್ರು ಒಂದು ಒಳ್ಳೆಯ ಜೋಡಿಯಾಗಿ ಬರ್ತಾರೆ. ಇಬ್ರು ಕೂಡ ಒಂದು ವೇದಿಕೆ ಮೇಲೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೂಡ ಮಾಡ್ತಾ 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 ಬರ್ತಾರೆ. ಇನ್ನು ಈ ಕೆಲವೊಂದಿಷ್ಟು ಕಾರ್ಯಕ್ರಮಗಳಿಗೆ ಹೋದಾದ್ಮೇಲೆ ಗಿಲ್ಲಿ ಅವರು ಹೋದ್ರೆ ಕಾವ್ಯ ಅವರು ಎಲ್ಲಿ ಅಂತಕ್ಕಂಥ ಮಾತನ್ನ ಇಲ್ಲಿ ಹಲವಾರು ಅಭಿಮಾನಿಗಳು ಕೇಳಿದ್ದನ್ನ ನಾವು ಲೈವ್ ಅಲ್ಲಿ ಸಹ ನೋಡಿರ್ಬೋದು. ಮಾಧ್ಯಮಗಳ ಮುಂದೆ ಕೂಡ ಗಿಲ್ಲಿ ಕಾವ್ಯ ಅಂತಕ್ಕಂಥ ಜೋಡಿಗಳು ತುಂಬಾನೇ ಒಂದು ಮಾಧ್ಯಮದ ಮಿತ್ರರು ಕೂಡ ಗಿಲ್ಲಿ ಅವರೇ ಕಾವ್ಯ ಅವರು ಎಲ್ಲಿ ಸೊ ನೀವಿಬ್ರು ಮದುವೆ ಆಗ್ತಾರೆ, ನಿಮ್ಮಿಬ್ಬರದು ಪ್ರೀತಿ ಪ್ರೇಮನ, ಸೊ ಇದೆಲ್ಲವೂ ಕೂಡ ಗಿಲ್ಲಿ ಹಾಗೆ ಕಾವ್ಯ ಇವರಿಬ್ಬರ ನಡುವೆ ನಡೆದು ಬರುತ್ತೆ. ಇನ್ನು ಶಿವರಾಜ್ ಕುಮಾರ್ ಅವರ ತನ್ನ ವಿಷಯ ಬಂದಿದ್ದು ಯಾಕೆ, ಶಿವರಾಜ್ ಕುಮಾರ್ ಅವರ ಮನೆಗೆ ಇಲ್ಲಿ ಗಿಲ್ಲಿ ಕಾವ್ಯ ಅವರು ಹೋಗಿದ್ದು ಯಾಕೆ ಅಂತಪ್ಪ ಅಂತಂದ್ರೆ ಒಂದು ಅಚ್ಚರಿಯ ಸಂಗತಿ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ಬೋದು. ಹೌದು ಸ್ನೇಹಿತರೆ, ಗಿಲ್ಲಿ ಹಾಗೆ ಕಾವ್ಯ ಅವರು ಶಿವರಾಜ್ ಕುಮಾರ್ ಮನೆಗೆ ಹೋಗಿದ್ರು. ಸೊ ಈ ಒಂದು ಸಖತ್ ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿದೆ. ಸೊ ಇದು ಅಸಲಿಗೆ ಏನಪ್ಪಾ ಅಂತಂದ್ರೆ ನೋಡೋದಾದ್ರೆ ಖಂಡಿತವಾಗಿಯೂ ಶಿವರಾಜ್ ಕುಮಾರ್ ಅವರ ಮನೆಗೆ ಗಿಲ್ಲಿ ಕಾವ್ಯ ಅವರು ಒಂದೇ ಕಾರ್ನಲ್ಲಿ ಬಂದು ಇಳಿದಿದ್ರು. ಅಷ್ಟಕ್ಕೂ ಏನಾಯ್ತು, ಯಾಕೆ ಈ ಕಾರ್ನಲ್ಲಿ ಬಂದು ಇಳಿದಿದ್ರು ಒಂದು ಸಂಪೂರ್ಣವಾದ ಮಾಹಿತಿಯನ್ನು ನೋಡೋದಾದ್ರೆ ಗಿಲ್ಲಿ ಅವರು ಕೂಡ ಒಂದು ತಮ್ಮ ಕಪ್ಪನ್ನು ಗೆದ್ದ ಸಂದರ್ಭದಲ್ಲಿ 50 ಲಕ್ಷ ರೂಪಾಯಿ ಹಣವನ್ನು ತೆಗೆದುಕೊಂಡು ಬಿಗ್ ಬಾಸ್ ನಲ್ಲಿ ಗೆದ್ದ ಸಂದರ್ಭದಲ್ಲಿ ಒಂದು ಅಪ್ಪು ಸಮಾಧಿಯ ಬಳಿ ಹೋಗಿ ಆ ಒಂದು ಕಪ್ನ ಅರ್ಪಣೆಯನ್ನ ಮಾಡಿ ಸೊ ಅಪ್ಪು ಅವರ ಸಮಾಧಿ ಜೊತೆ ಒಂದು ಫೋಟೋವನ್ನು ಹಂಚಿಕೊಂಡಿದ್ರು. ಹೌದು ಸ್ನೇಹಿತರೆ, ಈ ಫೋಟೋವನ್ನ ಶಿವರಾಜ್ ಕುಮಾರ್ ಅವರು ನೋಡಿದ್ರು. ಸೊ ಈ ಫೋಟೋನ ಶಿವರಾಜ್ ಕುಮಾರ್ ಅವರು ನೋಡಿದಾದ್ಮೇಲೆ ಗಿಲ್ಲಿ ಅವರು ಗೆದ್ದ ಸಂದರ್ಭದಲ್ಲಿ ಒಂದು ಮಂಡ್ಯ ಹಳ್ಳಿಯ ಪ್ರತಿಭೆ, ಸೊ ನಮ್ಮ ಪ್ರತಿಭೆ ಗೆದ್ದಿದೆ ಅಂತಕ್ಕಂಥ ಮಾತನ್ನ ಒಂದು ನೆನಪಿನಲ್ಲಿಟ್ಟುಕೊಂಡು ಸೊ ಶಿವರಾಜ್ ಕುಮಾರ್ ಅವರು ಗಿಲ್ಲಿ ಮತ್ತೆ ಗಿಲ್ಲಿಯನ್ನ ಇನ್ವೈಟ್ ಮಾಡಿದ್ರು. ಸೊ ಗಿಲ್ಲಿ ಕಾರ್ಯಕ್ರಮ ಮುಗಿಸಿ ಕಾವ್ಯ ಅವರನ್ನು ಕರೆದುಕೊಂಡು ಒಂದು ಶಿವರಾಜ್ ಕುಮಾರ್ ಅವರ ಮನೆಗೆ ಹೋಗಿದ್ರು. ಹೌದು ಸ್ನೇಹಿತರೆ, ಗಿಲ್ಲಿ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡ್ಮೇಲೆ ಕಾವ್ಯ ಅವರನ್ನ ಮನೆಗೆ ಡ್ರಾಪ್ ಮಾಡುವುದರಲ್ಲಿ ಒಂದು ಬ್ಯುಸಿ ಇರೋದ್ರಿಂದ ಸೊ ಅವರನ್ನು ಕೂಡ ಶಿವರಾಜ್ ಕುಮಾರ್ ಅವರ ಮನೆಗೆ ಕರೆದುಕೊಂಡು ಇಲ್ಲಿ ಗಿಲ್ಲಿ ಅವರು ಹೋಗಿದ್ರು. ಸೊ ಅವಾಗ ಗಿಲ್ಲಿ ಅವರಿಗೆ ಆ ಒಂದು ಶಿವರಾಜ್ ಕುಮಾರ್ ಅವರು ವಿಶ್ ಮಾಡಿದ್ರು. ಸೊ ಆ ಒಂದು ವಿಷಯ ಈಗ ಸಖತ್ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿದೆ. ಸೊ ಆ ಒಂದು ಹಳೆಯ ವಿಡಿಯೋ ಇಟ್ಕೊಂಡು ಕೆಲವೊಂದಿಷ್ಟು ವಿಡಿಯೋಸ್ಗಳು ಅಪ್ಲೋಡ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಅದು ಏನಪ್ಪಾ ಅಂತ ಅಂದ್ರೆ ಗಿಲ್ಲಿ ಆಗಿ ಕಾವ್ಯ ಇವರಿಬ್ಬರ ಮದುವೆ ನೇಮಕವಾಯಿತು. ಸೊ ಇವರಿಬ್ಬರ ಮದುವೆಯನ್ನ ಹೇಳೋಕೆ ಶಿವರಾಜ್ ಕುಮಾರ್ ಅವರ ಮನೆಗೆ ಹೋಗಿದ್ದಾರೆ ಅಂತಕ್ಕಂಥ ವದಂತಿಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಚರ್ಚೆ ಆಗ್ತಾ ಇವೆ. ಹೌದು ಸ್ನೇಹಿತರೆ, ಇದು ಶುದ್ಧ ಸುಳ್ಳು ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಯಾವುದೇ ರೀತಿಯ ಮದುವೆ ಆಹ್ವಾನವನ್ನ ನೀಡೋಕೆ ಇಲ್ಲಿ ಗಿಲ್ಲಿ ಆಗ್ಲಿ ಕಾವ್ಯ ಆಗ್ಲಿ ಹೋಗಿಲ್ಲ. ಹೌದು ಸ್ನೇಹಿತರೆ, ಇವರಿಬ್ರು ಹೋಗಿದ್ದು ಮೊದಲು ಬಿಗ್ ಬಾಸ್ ಗೆದ್ದ ನಂತರ ಗಿಲ್ಲಿ ಅವರನ್ನ ಇನ್ವೈಟ್ ಮಾಡಿದ್ರು ಶಿವರಾಜ್ ಕುಮಾರ್ ಅವರು. ಸೊ ಆ ಒಂದು ಕಾರಣಕ್ಕಾಗಿ ಇಲ್ಲಿ ಗಿಲ್ಲಿ ಅವರು ಹೋಗಿದ್ರು ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಇನ್ನು ಗಿಲ್ಲಿ ಕಾವ್ಯ ಬಗ್ಗೆ ಇವರಿಬ್ಬರ ಬಗ್ಗೆ ನಿಮ್ಗೆ ಏನ್ ಅನಿಸುತ್ತೆ, ಇವರಿಬ್ರು ಮದುವೆ ಆಗ್ಬೇಕಾ ಅಥವಾ ಬೇಡ, ಸೊ ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಬಗ್ಗೆ ನಿಮ್ಗೆ ಏನ್ ಅನಿಸುತ್ತೆ, ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನಿಸುತ್ತೆ, ಗಿಲ್ಲಿ ಕಾವ್ಯ ಮದುವೆ ಆಗದೆ ಇದ್ರೇನೆ ಒಳ್ಳೇದ, ಧನುಷ್ ಹಾಗೆ ಕಾವ್ಯಗೆ ಏನಾದರೂ ಅಫಿಯರ್ ಇದೆಯಾ, ಸೊ ಇದೆಲ್ಲದ್ರ ಬಗ್ಗೆ ನಿಮ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಮತ್ತೆ ಮುಂದೆ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.